ಇನ್ನು ಅನಾಮಿಕ ವ್ಯಕ್ತಿಗೆ ಎಸ್ಐಟಿ ಅಧಿಕಾರಿಯಿಂದ ಬೆದರಿಕೆ ಆರೋಪ ಕೇಳಿಬಂದಿದೆ. ಏನಂತ ಬೆದರಿಕೆ? ದೂರನ್ನ ಹಿಂಪಡೆಯುವಂತೆ ಬೆದರಿಕೆ ಹಾಕಿದ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಬೆದರಿಕೆ ಹಾಕಿದ ಬಗ್ಗೆ ಹಿರಿಯ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ಕೊಡಲಾಗಿದೆ. ತನಿಖೆಗೆ ನಿಯೋಜನೆಯಾಗಿರುವಂತಹ ಅಧಿಕಾರಿಯೇ ಬೆದರಿಕೆಯನ್ನ ಹಾಕಿದ್ದಾರಂತೆ. ದೂರನ್ನ ಹಿಂಪಡೆಯುವಂತೆ ಅನಾಮಧೇಯ ವ್ಯಕ್ತಿಗೆ ಒತ್ತಡವನ್ನ ಹಾಕಲಾಗಿದೆಯಂತೆ. ಶಿಕ್ಷೆಯಾಗತ್ತೆ ಅಂತ ಬೆದರಿಸಿ ಹೇಳಿಕೆಯನ್ನ ಪಡೆದಿದ್ದಾರಂತೆ ಅಧಿಕಾರಿ. ಬೆದರಿಕೆ ಹಾಕಿರುವ ಬಗ್ಗೆ ವಕೀಲರಿಗೆ ಈಗಾಗಲೇ ದೂರುದಾರ ತಿಳಿಸಿದ್ದಾನೆ. ಆ ಅಧಿಕಾರಿಯನ್ನ ತನಿಖೆಯಿಂದ ದೂರ ಇಡುವಂತೆ ಸದ್ಯ ಒತ್ತಡವನ್ನ ಹೇರಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಜಿಜ್ಞಾಸೆ ಇದೆ. ಸತ್ಯದ ಆ ಕೊನೆಯ ಪಾಯಿಂಟ್ ವರೆಗೂ ರೀಚ್ ಆಗಬೇಕು ಅನ್ನುವ ಆಶಯ ಎಲ್ಲರದ್ದು ಕೂಡ, ಪರ ಮಾತನಾಡುವವರದ್ದು, ವಿರೋಧ ಮಾತನಾಡುವವರದ್ದು. ಆದರೆ ಇದರ ಮಧ್ಯೆ ತನಿಖೆಗಾಗಿ ನೇಮಕ ಮಾಡಿರುವಂತಹ ಎಸ್ಐಟಿಯಿಂದಾನೇ ಬೆದರಿಕೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು ನಿಜಕ್ಕೂ ಆಘಾತಕಾರಿ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ, ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಹಲವಾರು ತರ್ಕಗಳಿದಾವೆ, ಪರ ಮತ್ತೆ ವಿರೋಧ ಚರ್ಚೆಗಳು ಇದ್ದಾವೆ. ಅದರ ನಡುವೆ ಎಸ್ಐಟಿ ತನಿಖೆ ಆರಂಭವಾಗಿರುವಂಥದ್ದು. ಇದರಲ್ಲಿ ಯಾರು ದೂರುದಾರ ಇದ್ದಾನೆ, ಅನಾಮಿಕ ದೂರುದಾರ ಇದ್ದಾನೆ, ಆತನಿಗೆ ಎಸ್ಐಟಿ ಅಧಿಕಾರಿಯೇ ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುತ್ತೆ. ನಿನ್ನೆ ಈ ಇನ್ಸ್ಪೆಕ್ಟರ್ ರ್ಯಾಂಕ್ನವರ ಒಬ್ಬ ಅಧಿಕಾರಿ ಅವರಿಗೆ ದೂರುದಾರನಿಗೆ ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲಿ ಈ ಒಂದು ಆರೋಪದಲ್ಲಿ ಎಷ್ಟು ಹುರುಳಿದೆ ಅನ್ನೋದು ಒಂದು ಪ್ರಶ್ನೆ ಕೂಡ. ಯಾಕಂದ್ರೆ ಒಬ್ಬ ಅಧಿಕಾರಿ, ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿ ದೂರುದಾರನನ್ನ ಒಂದು ಕೋಣೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆತನಿಗೆ ಎಚ್ಚರಿಕೆ ನೀಡಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು ಅಂತ ಆರೋಪ ಇದೆ. ಆದ್ರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಒಬ್ಬ SP ರ್ಯಾಂಕ್ನ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಒಂದು ಪ್ರಕರಣಕ್ಕೆ ಒಬ್ಬ ತನಿಖಾರಿ ಅಧಿಕಾರಿ ಇದ್ದಾನೆ ಅಂತ ಹೇಳಿದ್ರೆ, IO ಇದ್ದಾನೆ ಅಂತ ಹೇಳಿದ್ರೆ ಆತನೇ ಸುಪ್ರೀಂ. ಆತನ ಬಿಟ್ಟು ಬೇರೆ ಯಾರು ವಿಚಾರಣೆ ಮಾಡುವ ಹಾಗೆ ಇಲ್ಲ. ಎಲ್ಲಾ ಪ್ರಕರಣದಲ್ಲೂ ಹಾಗೆ IOನೇ ಅದಕ್ಕೆ ವಿಚಾರಣೆ ಮಾಡಬೇಕು. ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿ ಆತನನ್ನ ಕರೆದು ವಿಚಾರಣೆ ಮಾಡಿ ಆತನಿಗೆ ಎಚ್ಚರಿಕೆ ಕೊಡ್ತಾನೆ, ಬೆದರಿಕೆ ಒಡ್ಡುತ್ತಾನೆ ಅನ್ನೋದು ಈಗ ಒಂದು ಹೇಳಿಕೆ ಅಂತೂ ಇದೆ. ಆತ ದೂರುದಾರ ವಕೀಲರಿಗೆ ಹೇಳಿದ್ದಾನೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗೆ ವಕೀಲರು SITಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.